ಜೈ ಹಿಂದ್ ಸ್ನೇಹಿತರೆ, ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋದಲ್ಲಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಮೋಸ್ಟ್ ರಿಪೀಟೆಡ್ 100 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ಕಪ್ಪು ಎರೆಭೂಮಿಯನ್ನ ಹೀಗೂ ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರೇಗೂರ್ ಎರೆಭೂಮಿ ಅಂತಲೂ ಕರೀತಾರೆ, ಅಥವಾ ಕಪ್ಪು ಮಣ್ಣನ್ನ ರೇಗೂರ್ ಮಣ್ಣು ಅಂತಲೂ ಕೂಡ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನು ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಟ್ಯೂರಿಡ್ ವಲಯ ಅಂತೇಳಿ ಕರೀತಾರೆ. ಟ್ಯೂರಿಡ್ ವಲಯ ಅಂತೇಳಿ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀವಿ. 110ಕ್ಕೂ ಹೆಚ್ಚು ವಿಡಿಯೋಗಳಿದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ರಿಪೀಟೆಡ್ ಕ್ವಶನ್ಗಳ ವಿಡಿಯೋ ಸರಣಿ ಇದಾಗಿದ್ದು, ಈ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮ್ಯಾಂಗ್ರೋವ್ ಸಸ್ಯವರ್ಗವು ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣಬರುತ್ತೆ ಅಥವಾ ಎಲ್ಲಿ ಕಂಡು ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ತೀರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಹುತೇಕ ಖನಿಜ ಅದಿರುಗಳನ್ನು ಭಾರತ ಯಾವ ಬಂದರಿನಿಂದ ರಫ್ತು ಮಾಡುತ್ತೆ? ಸರಿಯಾದ ಉತ್ತರ ಪ್ಯಾರಾದೀಪ್ ಬಂದರಿನಿಂದ ಬಹುತೇಕ ಖನಿಜದ ಅದಿರುಗಳನ್ನು ಭಾರತ ರಫ್ತು ಮಾಡುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಖಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಯಾವ ಪ್ರದೇಶದಲ್ಲಿ ಕಂಡು ಬರ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೇಘಾಲಯದಲ್ಲಿ ಕಂಡು ಬರ್ತಾರೆ. ಭಾರತದ ಯಾವ ರಾಜ್ಯ ದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನು ಉತ್ಪಾದಿಸುತ್ತೆ? ಸರಿಯಾದ ಉತ್ತರ ಭಾರತದಲ್ಲಿ ಆಂಧ್ರ ಪ್ರದೇಶ ಇದೆಯಲ್ಲ, ಇದು ಅತ್ಯಂತ ಹೆಚ್ಚು ಕಲ್ನಾರನ್ನು ಉತ್ಪಾದಿಸುವಂಥ ಒಂದು ರಾಜ್ಯ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಇರುವ ಅಂತರ್ನದಿ ದ್ವೀಪ ಯಾವ ನದಿಯಲ್ಲಿದೆ? ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವನ್ಯಜೀವಿ ರಕ್ಷಣಾ ದಿನವನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಸರಿಯಾದ ಉತ್ತರ 1972ರಲ್ಲಿ ಜಾರಿಗೊಳಿಸಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ನದಿಯು ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುತ್ತೆ? ಸರಿಯಾದ ಉತ್ತರ ನೋಡಿ, ಸಮಭಾಜಕ ವೃತ್ತವನ್ನು ಕಾಂಗೋ ನದಿ ಇದೆಯಲ್ಲ, ಇದು 2 ಸಾರಿ ಹಾದು ಹೋಗುತ್ತೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ವಾತಾವರಣದ ಯಾವ ವಲಯದಲ್ಲಿ ಓಝೋನ್ ಪದರ ರೂಪುಗೊಳ್ಳುತ್ತೆ? ಸರಿಯಾದ ಉತ್ತರ ಸ್ಟ್ರಾಟೋಸ್ಪಿಯರ್ನಲ್ಲಿ. ಸ್ಟ್ರಾಟೋಸ್ಪಿಯರ್ನಲ್ಲಿ ಓಝೋನ್ ಪದರ ಕಂಡು ಬರುತ್ತೆ. ಇಲ್ಲಿ ಆಕ್ಚುಲಿ ಇದು ಕೊಟ್ಟಿಲ್ಲ. ಸ್ಟ್ರಾಟೋಸ್ಪಿಯರ್ನಲ್ಲಿ ಓಝೋನ್ ಪದರ ಕಂಡು ಬರುತ್ತೆ. ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು? ಸರಿಯಾದ ಉತ್ತರ ಭೂಮಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭವಾದ ವರ್ಷ ಎಷ್ಟು? ಸರಿಯಾದ ಉತ್ತರ 1992. 1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾರಂಭ ಆಯಿತು. ಅಂತಾರಾಷ್ಟ್ರೀಯ ಡೇಟ್ ಲೈನ್ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕಂಡುಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಜಸ್ಥಾನ ಕಾಲುವೆಯು ಯಾವ ಯಾವ ರಾಜ್ಯಗಳಿಗೆ ನೀರನ್ನು ಒದಗಿಸುತ್ತೆ? ಸರಿಯಾದ ಉತ್ತರ ರಾಜಸ್ಥಾನ ಕಾಲುವೆ ಇದೆಯಲ್ಲ, ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ ಈ ರಾಜ್ಯಗಳಿಗೆ ನೀರನ್ನು ಒದಗಿಸುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಜಾರ್ಖಂಡ್. ತುಂಗಭದ್ರಾ ಮತ್ತು ಭೀಮಾ ನದಿಗಳು ಯಾವ ನದಿಯ ಉಪನದಿಗಳಾಗಿದ್ದಾವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕೃಷ್ಣಾ ನದಿಯ ಉಪನದಿಗಳು ತುಂಗಭದ್ರಾ ಮತ್ತು ಭೀಮಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಕರಾವಳಿಯ ಉದ್ದ ಎಷ್ಟು? ಸುಮಾರು 6100 ಕಿಲೋಮೀಟರ್ ಭಾರತದ ಕರಾವಳಿಯ ಉದ್ದ. ಅಂದರೆ ಭಾರತದ ರಾಜ್ಯಗಳನ್ನು ಒಂದು ಗಮನಕ್ಕೆ ತೆಗೆದುಕೊಂಡಾಗ ದ್ವೀಪಗಳನ್ನು ನಾವು ಗಮನಿಸಿದಾಗ 7517 ಕಿಲೋಮೀಟರ್ ಇರುತ್ತೆ ಭಾರತದ ಕರಾವಳಿಯ ಉದ್ದ. ಬರೀ ಭೂಪ್ರದೇಶವನ್ನು ಅಂದರೆ ರಾಜ್ಯಗಳನ್ನು ಮಾತ್ರ ತೆಗೆದುಕೊಂಡ್ರೆ ಕರಾವಳಿಯ ಉದ್ದ 6100 ಕಿಲೋಮೀಟರ್. ದ್ವೀಪಗಳನ್ನು ಸೇರಿಸಿದ್ರೆ 7517 ಕಿಲೋಮೀಟರ್ ಇದೆ. ಇವುಗಳಲ್ಲಿ ಯಾವುದು ಎಳೆಯ ಭೂಸ್ತರ ಮಡಿಕೆ ಪರ್ವತವನ್ನು ಹೊಂದಿದೆ? ಸರಿಯಾದ ಉತ್ತರ ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ, ಇದು ಅತ್ಯಂತ ಕಡಿಮೆ ಅವಧಿಯ
ಅಥವಾ ಕಡಿಮೆ ವರ್ಷದ ಕಡಿಮೆ ಅಥವಾ ಎಳೆಯ ಭೂಸ್ತರ ಮಡಿಕೆಯನ್ನು ಹೊಂದಿರುವಂಥದ್ದು. ಕರ್ನಾಟಕದ ಹೊಸಪೇಟೆ, ಸಂಡೂರು ಈ ಪ್ರದೇಶ ಯಾವ ನಿಕ್ಷೇಪವನ್ನು ಹೊಂದಿದೆ? ಸರಿಯಾದ ಉತ್ತರ ಕಬ್ಬಿಣದ ಅದಿರನ್ನು ಹೊಂದಿರುತ್ತೆ ಇಲ್ಲಿ ಅತಿ ಹೆಚ್ಚು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿಯಾಗಿದೆ? ಸರಿಯಾದ ಉತ್ತರ ಮಯನ್ಮಾರ್ ಇದೆಯಲ್ಲ, ಮಯನ್ಮಾರ್ನ ಏಕೈಕ ದೊಡ್ಡ ನದಿ ಇರಾವತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಾಕ್ ಜಲಸಂಧಿ ಕೆಳಕಂಡ ಯಾವ ದೇಶಗಳ ನಡುವೆ ಇದೆ? ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡು ಬರ್ತಿದ್ದು ಪಾಕ್ ಜಲಸಂಧಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೀಜಿಂಗ್ ಯಾವ ದೇಶದ ರಾಜಧಾನಿ? ಸರಿಯಾದ ಉತ್ತರ ಇದು ಚೀನಾದ ರಾಜಧಾನಿ ಬೀಜಿಂಗ್. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮೂಲ ಯಾವುದು? ಸರಿಯಾದ ಉತ್ತರ ಕರ್ನಾಟಕದಲ್ಲಿ ನೀರು ವಿದ್ಯುತ್ ಉತ್ಪಾದನೆಯ ಅಂದರೆ ಜಲ ವಿದ್ಯುತ್ ಉತ್ಪಾದನೆಯೇ ಅತ್ಯಂತ ಹೆಚ್ಚಿನದಾಗಿ ನಾವು ವಿದ್ಯುತ್ ಪಡೆಯುವಂಥ ವಿದ್ಯುತ್ನ ಮೂಲವಾಗಿದೆ. ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಕ್ಷಿಸಲಾಗಿರುವ ಪ್ರಾಣಿ ಪ್ರಭೇದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆನೆಯನ್ನು ಸಂರಕ್ಷಿಸಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡೋಲ್ ಡ್ರಮ್ಸ್ ಎಂದರೆ ಏನು? ಸರಿಯಾದ ಉತ್ತರ ಡೋಲ್ ಡ್ರಮ್ಸ್ ಅಂದರೆ ಭೂಮಧ್ಯ ರೇಖೆಯ ಉದ್ದಕ್ಕೂ ಇರುವ ಕಡಿಮೆ ಒತ್ತಡದ ಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಬೇರಿಂಗ್ ಜಲಸಂಧಿಯು ಯಾವ ಎರಡು ದೇಶಗಳ ನಡುವಿನ ಗಡಿಯಾಗಿದೆ? ಸರಿಯಾದ ಉತ್ತರ ರಷ್ಯಾ ಮತ್ತು ಅಲಾಸ್ಕಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಷ್ಯಾ ಮತ್ತು ಅಲಾಸ್ಕಾದ ನಡುವೆ ಬೇರಿಂಗ್ ಜಲಸಂಧಿ ಕಂಡುಬರುತ್ತೆ. ವಿಶ್ವದ ಅತ್ಯಂತ ದೊಡ್ಡ ಹವಳದ ದಿಣ್ಣೆ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆಯಲ್ಲ, ಇದು ಎಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು? ಸರಿಯಾದ ಉತ್ತರ ಸಹರಾ ಮರುಭೂಮಿ. ಸಹಾರಾ ಡೆಸರ್ಟ್ ಇದೆಯಲ್ಲ, ಇದು ವಿಶ್ವದ ಅತ್ಯಂತ ದೊಡ್ಡ ಉಷ್ಣ ಮರುಭೂಮಿ ಆಗಿದೆ. ನೆಕ್ಸ್ಟ್ ಕ್ವಶನ್. ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಸುಪೀರಿಯರ್ ಸರೋವರ. ಟೈಫೂನ್ ಚಂಡಮಾರುತ ಯಾವ ದೇಶದಲ್ಲಿ ಕಂಡುಬರುತ್ತೆ? ಸೊ ಟೈಫೂನ್ ಚಂಡಮಾರುತ ಇದೆಯಲ್ಲ, ಇದು ಚೀನಾದಲ್ಲಿ ಕಂಡುಬರುವಂಥ ಒಂದು ಚಂಡಮಾರುತ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಲ್ಲಿ ವಿಲ್ಲಿ ಚಂಡಮಾರುತ ಎಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ವಿಲ್ಲಿ ವಿಲ್ಲಿ ಎಂಬ ಹೆಸರಿನ ಚಂಡಮಾರುತ. ಕಾಸಿ ಮತ್ತು ಗಾರೋ ಎಂಬ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ಕಂಡುಬರ್ತಾರೆ? ಸರಿಯಾದ ಉತ್ತರ ಇವರು ಮೇಘಾಲಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗದವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊಂಡರು ಮತ್ತು ಬಿಲ್ಲರು ಎಂಬ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ಕಂಡುಬರ್ತಾರೆ? ಸರಿಯಾದ ಉತ್ತರ ಇವರು ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬೆಳೆ ಪ್ರಮುಖ ಖಾರಿಫ್ ಬೆಳೆ ಅಲ್ಲ? ಸರಿಯಾದ ಉತ್ತರ ಗೋಧಿ ಇದೆಯಲ್ಲ, ಇದು ಪ್ರಮುಖ ಖಾರಿಫ್ ಬೆಳೆ ಅಲ್ಲ, ಯಾಕಂದರೆ ಇದು ಪ್ರಮುಖವಾದಂಥ ರಬಿ ಬೆಳೆಯಾಗಿದೆ. ಇವೆಲ್ಲವೂ ಪ್ರಮುಖ ಖಾರಿಫ್ ಬೆಳೆಗಳಾಗಿದ್ದಾವೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬೆಳೆ ಪ್ರಮುಖ ರಬಿ ಬೆಳೆ ಅಲ್ಲ? ಸರಿಯಾದ ಉತ್ತರ ನೋಡಿ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಣಬು ಇದೆಯಲ್ಲ, ಇದು ಪ್ರಮುಖವಾದ ರಬಿ ಬೆಳೆ ಅಲ್ಲ, ಯಾಕಂದರೆ ಸೆಣಬು ಒಂದು ವಿಧದ ಖಾರಿಫ್ ಬೆಳೆಯಾಗಿದೆ. ಸೊ ಗೋಧಿ, ಬಾರ್ಲಿ, ಸಾಸಿವೆ ಇವೆಲ್ಲವೂ ಕೂಡ ರಬಿ ಬೆಳೆಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬೆಂಕಿ ರೋಗ ಎಂಬ ರೋಗ ಕೆಳಗಿನ ಯಾವ ಬೆಳೆಗೆ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಭತ್ತಕ್ಕೆ ಬರುವಂಥ ಒಂದು ಕಾಯಿಲೆಯಾಗಿದೆ ಬೆಂಕಿ ರೋಗ. ಬ್ಲ್ಯಾಕ್ ಮಾಮ್ ಎಂಬ ರೋಗ ಕೆಳಗಿನ ಯಾವ ಬೆಳೆಗೆ ಬರುತ್ತೆ? ಸರಿಯಾದ ಉತ್ತರ ಇದು ಹತ್ತಿಗೆ ಬರುವಂಥ ರೋಗ ಬ್ಲ್ಯಾಕ್ ಮಾಮ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದೊಂದಿಗೆ ಅತಿ ಕಡಿಮೆ ಗಡಿಯನ್ನು ಹಂಚಿಕೊಳ್ಳುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವಿನ ಗಡಿ ರೇಖೆ ಕೇವಲ 80 ಕಿಲೋಮೀಟರ್ ಉದ್ದ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಭೂ ಮತ್ತು ಜಲಗಡಿ ಎರಡನ್ನೂ ಹಂಚಿಕೊಳ್ಳುವುದಿಲ್ಲ? ಅಂದರೆ ಭೂ ಮತ್ತು ಜಲಗಡಿಯನ್ನು ಎರಡೂ ಕೂಡ ಹಂಚಿಕೊಳ್ಳದೇ ಇರುವಂಥ ದೇಶ ಯಾವುದು ಅಂತೇಳಿ. ಸರಿಯಾದ ಉತ್ತರ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ನಡುವೆ ಭೂಗಡಿಯನ್ನು ಮಾತ್ರ ಹಂಚಿಕೊಳ್ಳುತ್ತೆ,
ಭೂ ಮತ್ತು ಜಲಗಡಿ ಹಂಚಿಕೊಳ್ಳುವಂಥ 3 ದೇಶಗಳು ಬಾಂಗ್ಲಾದೇಶ, ಮಯನ್ಮಾರ, ಪಾಕಿಸ್ತಾನ್. ಈ ಅಂಶ ಕೂಡ ಗೊತ್ತಿರಲಿ. ಭಾರತದ ಯಾವ ರಾಜ್ಯ ನೆರೆಯ ರಾಜ್ಯಗಳೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಸುತ್ತಲೂ ಅಂದರೆ ಉತ್ತರ ಪ್ರದೇಶವು 9 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಭಾರತದ ಎತ್ತರದ ಶಿಖರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಅನೈಮುಡಿ. ಅನೈಮುಡಿ ಇದೆಯಲ್ಲ, ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 3 ಭಾಗವಿದ್ದು, ಈ ಮೊದಲ ಭಾಗದಲ್ಲಿ 40 ಪ್ರಶ್ನೆಗಳನ್ನು ನೋಡಿದ್ದೀವಿ. ಉಳಿದ 2 ಭಾಗದಲ್ಲಿ 30 + 30 ಪ್ರಶ್ನೆಗಳನ್ನು ನೋಡ್ತೀವಿ. ಒಟ್ಟು ಈ ವಿಡಿಯೋದಲ್ಲಿ 100 ಪ್ರಶ್ನೆಗಳಿದ್ದಾವೆ. ಈ ನೆಕ್ಸ್ಟ್ ಪಾರ್ಟನ್ನು ನೋಡ್ತಾ ಹೋಗೋಣ. ನೋಡಿ, ಭಾರತ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಅಕ್ಷಾಂಶ ಇದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉತ್ತರ ದಕ್ಷಿಣವಾಗಿ ಭಾರತದ ಒಟ್ಟು ಉದ್ದ ಎಷ್ಟು? ಸರಿಯಾದ ಉತ್ತರ 3214 ಕಿಲೋಮೀಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಒಟ್ಟು ಎಷ್ಟು ಅಗಲವನ್ನು ಹೊಂದಿದೆ? ಸರಿಯಾದ ಉತ್ತರ 2933 ಕಿಲೋಮೀಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಅಫ್ಘಾನಿಸ್ತಾನಗಳನ್ನು ಪ್ರತ್ಯೇಕಿಸುವ ರೇಖೆಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಡ್ಯುರಾಂಡ್ ಲೈನ್. ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆಯಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸುಮಾತ್ರಾದಿಂದ ಪ್ರತ್ಯೇಕಿಸುವುದು ಯಾವುದು? ಸರಿಯಾದ ಉತ್ತರ ಗ್ರೇಟ್ ಚಾನಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುಯೆಜ್ ಕಾಲುವೆ ನಿರ್ಮಾಣ ಆಗಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 1869ರಲ್ಲಿ ಸುಯೆಜ್ ಕಾಲುವೆ ನಿರ್ಮಾಣ ಆಯಿತು. ಭಾರತದಲ್ಲಿರುವ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 247. ಭಾರತಕ್ಕೆ ಒಟ್ಟು 247 ದ್ವೀಪಗಳು ಇದ್ದಾವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ವ್ಯವಸಾಯ ಹೆಚ್ಚಾಗಿ ಯಾವ ಮಾರುತವನ್ನು ಅವಲಂಬಿಸಿದೆ? ಸರಿಯಾದ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತವನ್ನು ಅತ್ಯಂತ ಹೆಚ್ಚಾಗಿ ನಮ್ಮ ದೇಶದ ವ್ಯವಸಾಯ ಅವಲಂಬಿಸಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸುಂದರಿ ಮರಗಳು ಅಥವಾ ಸುಂದರ್ ಬನ್ಸ್ ಎನ್ನುವಂಥ ಮರಗಳು ಯಾವ ನದಿ ಮುಖಜಭೂಮಿಯಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ? ಸೊ ಸುಂದರಿ ಮರಗಳಿರುವಂತಹ ಜಾಗಕ್ಕೆ ಅದಕ್ಕೆ ಸುಂದರ್ ಬನ್ಸ್ ಅಂತ ಹೆಸರಿರೋದು. ಸೊ ಈ ಸುಂದರ್ ಬನ್ಸ್ ಅರಣ್ಯ ಅಥವಾ ಸುಂದರಿ ಮರಗಳು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಕೇಳಿದ್ರೆ ಗಂಗಾ ನದಿಯ ಮುಖಜಭೂಮಿಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಸರಿಯಾದ ಉತ್ತರ ದಾಮೋದರ ನದಿ ಕಣಿವೆ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಿರಾಕುಡ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಹಿರಾಕುಡ್ ಅಣೆಕಟ್ಟು ಇದೆಯಲ್ಲ, ಇದು ಒರಿಸ್ಸಾದಲ್ಲಿ ಕಂಡುಬರುವಂಥ ಒಂದು ಪ್ರಸಿದ್ಧವಾದ ಅಣೆಕಟ್ಟು. ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಸರಿಯಾದ ಉತ್ತರ ಹಿರಾಕುಡ್ ಅಣೆಕಟ್ಟು. ಹಿರಾಕುಡ್ ಅಣೆಕಟ್ಟು ಇದೆಯಲ್ಲ, ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟಾಗಿದೆ. ಬಿಹಾರದ ಕಣ್ಣೀರಿನ ನದಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಕೋಸಿ ನದಿ. ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ. ಮೊದಲ ಕೊಳವೆ ಬಾವಿಗಳನ್ನು ಗಂಗಾ ನದಿ ಮೈದಾನದಲ್ಲಿ ಎಷ್ಟರಲ್ಲಿ ಕೊರೆಯಲಾಯಿತು? ಸರಿಯಾದ ಉತ್ತರ 1930ರಲ್ಲಿ ಕೊರೆಯಲಾಯಿತು. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು, ಮೊದಲ ಕೊಳವೆ ಬಾವಿಗಳನ್ನು ಯಾವ ನದಿಯ ಮೈದಾನದಲ್ಲಿ ಕೊರೆಯಲಾಯಿತು ಅಂತೇಳಿ. ಆಗ ನಾವು ಗಂಗಾ ನದಿ ಅಂತೇಳಿ ಹೇಳಬೇಕಾಗತ್ತೆ. ಯಾವ ನದಿಯ ಅಣೆಕಟ್ಟಿಗೆ ಪಂಪಸಾಗರ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ತುಂಗಭದ್ರಾ ನದಿಯ ಅಣೆಕಟ್ಟಿಗೆ ಪಂಪಸಾಗರ ಅಣೆಕಟ್ಟು ಅಂತೇಳಿ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಪಂಚದಲ್ಲಿ ಅತ್ಯಂತ ಪುರಾತನವಾದ ಸಾಗುವಳಿ ಬೆಳೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಭತ್ತ. ಭಾರತದ ಗೋಧಿ ಕಣಜ ಎಂದು ಹೆಸರಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಪಂಜಾಬ್. ರಾಗಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕವೇ ರಾಗಿ ಉತ್ಪಾದನೆಯಲ್ಲಿ ಅತ್ಯಂತ ಹೆಚ್ಚಿನ ಅಂದರೆ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಆಗಿದೆ. ಬಾರ್ಲಿಯ ಉತ್ಪಾದನೆಯಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು?
ಸರಿಯಾದ ಉತ್ತರ ಉತ್ತರ ಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ್ವಿದಳ ಧಾನ್ಯದ ಬೇರುಗಳು ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ, ಬೇರುಗಳಲ್ಲಿರುವಂಥ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವ ಯಾವ ಅಂಶವನ್ನು ಹೀರಿಕೊಳ್ಳುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾರಜನಕವನ್ನು ಹೀರಿಕೊಳ್ಳುತ್ತೆ. ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 2ನೇ ಸ್ಥಾನದಲ್ಲಿದೆ. ನವಣೆ ಉತ್ಪಾದನೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಹೆಚ್ಚಾಗಿ ನವಣೆಯನ್ನು ಬೆಳೆಯಲಾಗುತ್ತೆ. ಚಿನ್ನದ ನಾರು ಎಂದು ಹೆಸರಾದ ಬೆಳೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸೆಣಬು. ಸೆಣಬಿನ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ ಪ್ರಥಮ ಸ್ಥಾನ ಹೊಂದಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಬಾಂಗ್ಲಾದೇಶ. ಬಾಂಗ್ಲಾದೇಶದಲ್ಲಿ ಅತ್ಯಂತ ಹೆಚ್ಚಿನ ಸೆಣಬನ್ನು ಉತ್ಪಾದಿಸಲಾಗುತ್ತೆ. ಭಾರತದಲ್ಲಿ ಚಹಾ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂ ಟೀ ಅಂತಲೇ ಪ್ರಸಿದ್ಧವಾಗಿದೆ. ಈ ಕೆಳಗಿನ ಯಾವ ವಿಧದ ಕಾಫಿಯ ಬೆಳೆಗೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ, ಬ್ರೂಕ್ ಬಾಂಡ್. ಅರೇಬಿಕಾ, ರೊಬೆಸ್ಟಾ ಮತ್ತು ಲೈಬೆರಿಕ್ ಎನ್ನುವಂಥ ಕಾಫಿ ತಳಿಗಳಿದ್ದಾವೆ. ಬ್ರೂಕ್ ಬಾಂಡ್ ಅನ್ನೋದು ಒಂದು ಕಾಫಿಯ ಒಂದು ಬ್ರಾಂಡ್ ಅಥವಾ ಕಂಪನಿಯ ಹೆಸರಷ್ಟೆ. ರಬ್ಬರ್ ಬೆಳೆಯ ಮೂಲ ಸ್ಥಾನ ಯಾವುದು? ಸರಿಯಾದ ಉತ್ತರ ಅಮೆಜಾನ್ ನದಿ ಬಯಲು ಅಥವಾ ನದಿ ಕಣಿವೆ. ರಬ್ಬರ್ ಮರದ ಹಾಲಿನಂತಹ ರಸಕ್ಕೆ ಗಂಧಕ ಸೇರಿಸಿ ವಾಲ್ಕನೈಸೇಷನ್ ಮಾಡಬಹುದು ಅಂತೇಳಿ ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಚಾರ್ಲ್ಸ್ ಗುಡ್ಡಿಯರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚಿನ ವರ್ಜೀನಿಯಾ ಹೊಗೆಸೊಪ್ಪನ್ನು ಎಲ್ಲಿ ಬೆಳೆಯಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಆಂಧ್ರ ಪ್ರದೇಶ್. ಕೇಂದ್ರ ಹೊಗೆಸೊಪ್ಪು ಸಂಶೋಧನಾ ಕೇಂದ್ರ ಎಲ್ಲಿದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶದ ರಾಜಮಂಡ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 40+30+30 ಈ ಒಂದು 3 ಭಾಗದಲ್ಲಿ ಪ್ರಶ್ನೋತ್ತರಗಳನ್ನು, ಒಟ್ಟಾರೆ 100 ಪ್ರಶ್ನೆಗಳನ್ನು ನೋಡ್ತೀವಿ. 3ನೇ ಭಾಗವನ್ನು ಈಗ ನೋಡೋಣ. ಭೂಮಿಯ ವಿಮೋಚನಾ ವೇಗ ಎಷ್ಟು? ಸರಿಯಾದ ಉತ್ತರ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಫೋಬಾಸ್ ಮತ್ತು ಡೈಮೋಸ್ ಎಂಬಂಥ ಉಪಗ್ರಹಗಳು ಯಾವ ಗ್ರಹದ ಉಪಗ್ರಹಗಳಾಗಿದ್ದಾವೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಗಳ ಗ್ರಹದ ಉಪಗ್ರಹಗಳಾಗಿದ್ದಾವೆ. ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ಯಾನಿಮೇಡ. ಸೌರಮಂಡಲದ ಅತ್ಯಂತ ಚಿಕ್ಕ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಯುರೋಪಾ. ಸೌರಮಂಡಲದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು? ಸರಿಯಾದ ಉತ್ತರ ಶನಿ ಗ್ರಹ. ಇದು ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವಂತಹ ಗ್ರಹವಾಗಿದೆ. ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತೆ. ಭೂಮಿಯ ಅತ್ಯಂತ ದೀರ್ಘವಾದ ದಿನ ಯಾವುದು? ಸರಿಯಾದ ಉತ್ತರ ಡಿಸೆಂಬರ್ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ಅತ್ಯಂತ ಕಡಿಮೆ ಅವಧಿಯ ದಿನ ಯಾವುದು? ಸರಿಯಾದ ಉತ್ತರ ಡಿಸೆಂಬರ್ 22. ಅತ್ಯಂತ ದೀರ್ಘವಾದ ದಿನ ಜೂನ್ 21. ದೀರ್ಘವಾದ ದಿನ ಹಿಂದಿನ ಪ್ರಶ್ನೆಗೆ ಜೂನ್ 21 ಆನ್ಸರ್ ಆಗುತ್ತೆ. ಎಡಿಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೆಳಗಿನ ಯಾವ ರಾಜ್ಯದ ಮೇಲೆ ಹಾದು ಹೋಗುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಹಾರದ ಮೇಲೆ ಹಾದು ಹೋಗುವುದಿಲ್ಲ. 82.5 ಡಿಗ್ರಿ ಪೂರ್ವ ರೇಖಾಂಶ ಯಾವ ನಗರದ ಮೂಲಕ ಹಾದು ಹೋಗುತ್ತದೆ? ಸರಿಯಾದ ಉತ್ತರ ಅಲಹಾಬಾದ್ ಮೂಲಕ ಹಾದು ಹೋಗುತ್ತೆ. 82.5 ಡಿಗ್ರಿ ಪೂರ್ವ ರೇಖಾಂಶ ಇದು ಭಾರತದ ಟೈಮ್ ಲೈನ್ ಅಂತೇಳಿ ನಾವೆಲ್ಲ ಕರಿತೀವಿ. ಭೂಮಿಯು ಸೂರ್ಯನಿಂದ ದೂರ ಇರುವ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಪೇಲಿಯನ್ ಅಂತೇಳಿ ಕರೀತಾರೆ. ಭೂಮಿಯು ಸೂರ್ಯನಿಂದ ಹತ್ತಿರ ಇರುವ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಪೆರಿಲಿಯನ್ ಅಂತೇಳಿ ಕರೀತಾರೆ. ಭೂಮಿಯ ಹೊರಪದರ ಸಿಯಾಲ್ ಇದರಲ್ಲಿರುವಂತಹ ಖನಿಜಗಳು ಯಾವುದು?
ಸರಿಯಾದ ಉತ್ತರ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ಮಧ್ಯಪದರ ಸೀಮಾ ಇದರಲ್ಲಿರುವಂತಹ ಖನಿಜಗಳು ಯಾವುದು? ಸರಿಯಾದ ಉತ್ತರ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭೂಮಿಯ ಒಳಪದರ ನಿಫೆ ಇದರಲ್ಲಿರುವಂತಹ ಖನಿಜಗಳು ಯಾವುವು? ಸರಿಯಾದ ಉತ್ತರ ನಿಕ್ಕಲ್ ಮತ್ತು ಕಬ್ಬಿಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದು ಅಗ್ನಿಶಿಲೆಗೆ ಉದಾಹರಣೆ ಅಲ್ಲ? ಸರಿಯಾದ ಉತ್ತರ ಮರಳು ಶಿಲೆ ಅಥವಾ ಪದರು ಶಿಲೆ. ಇದು ಅಗ್ನಿಶಿಲೆಗೆ ಉದಾಹರಣೆ ಅಲ್ಲ, ಬದಲಾಗಿ ಜಲಜ ಶಿಲೆಗೆ ಉದಾಹರಣೆ ಆಗಿದೆ. ಭಾರತದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಮಣ್ಣು. ವಾತಾವರಣದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಇರುವಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಸಾರಜನಕ. 78% ಇದೆ. ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರುವ ಪದರ ಯಾವುದು? ಸರಿಯಾದ ಉತ್ತರ ಪರಿವರ್ತನಾ ಮಂಡಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನು ಟ್ರೋಪೋಸ್ಪಿಯರ್ ಅಂತೇಳಿ ಕರೀತಾರೆ. ಟ್ರೋಪೋಸ್ಪಿಯರ್. ಓಜೋನ್ ಪದರವು ಕೆಳಗಿನ ಯಾವ ಪದರದಲ್ಲಿ ಕಾಣಿಸಿಕೊಳ್ಳುತ್ತೆ? ಸರಿಯಾದ ಉತ್ತರ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್. ಈ ಕೆಳಗಿನ ಪದರವು ರೇಡಿಯೋ ಮತ್ತು ಟಿವಿ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುತ್ತೆ. ಸರಿಯಾದ ಉತ್ತರ ಅಯಾನು ಮಂಡಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಜೀವಂತ ಜ್ವಾಲಾಮುಖಿಗೆ ಒಂದು ಉದಾಹರಣೆ ಅಲ್ಲ? ಸರಿಯಾದ ಉತ್ತರ ನೋಡಿ, ಇದು ಯಾವುದು ಜೀವಂತ ಜ್ವಾಲಾಮುಖಿ ಅಲ್ಲ ಕೇಳಿದ್ರೆ ಮೌಂಟ್ ಅಕನ್ ಕಾಗುವಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿರುವ ಜಾಗೃತ ಜ್ವಾಲಾಮುಖಿಯಾದ ಬ್ಯಾರನ್ ಜ್ವಾಲಾಮುಖಿ ಎಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತೆ. ಇದು ಬ್ಯಾರನ್ ಜ್ವಾಲಾಮುಖಿ. ಅತ್ಯಂತ ದೊಡ್ಡ ಸಾಗರ ಯಾವುದು? ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರ ಇದೆಯಲ್ಲ, ಇದು ಅತ್ಯಂತ ದೊಡ್ಡ ಸಾಗರವಾಗಿದೆ. ಸೂಯೆಜ್ ಕಾಲುವೆ ಯಾವ ಎರಡು ಖಂಡಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ? ಸರಿಯಾದ ಉತ್ತರ ಏಷ್ಯಾ ಮತ್ತು ಆಫ್ರಿಕಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪನಾಮಾ ಕಾಲುವೆ ಯಾವ ಎರಡು ಸಾಗರಗಳನ್ನು ಜೋಡಿಸುತ್ತೆ? ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಜೋಡಿಸುತ್ತಿದ್ದು ಪನಾಮಾ ಕಾಲುವೆ. ಕಲಹರಿ ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದ ಮರುಭೂಮಿ ಇದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಟಕಾಮ ಮರುಭೂಮಿ ಎಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತಿದ್ದು ಅಟಕಾಮ ಮರುಭೂಮಿ. ಜಗತ್ತಿನ ಅತಿ ದೊಡ್ಡ ಒಣ ಮರುಭೂಮಿ ಯಾವುದು? ಸರಿಯಾದ ಉತ್ತರ ಅಟಕಾಮ ಮರುಭೂಮಿ. ಅಗೈನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ವಿಡಿಯೋದ ಕೊನೆಯ ಪ್ರಶ್ನೆ ಇರುತ್ತಿದೆ, ಪಂಪಾ ಹುಲ್ಲುಗಾವಲು ಯಾವ ದೇಶದಲ್ಲಿ ಕಂಡುಬರುತ್ತೆ? ಆಪ್ಷನ್ಸ್ ಈ ರೀತಿದೆ: ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಂತ ಒಂದು ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.